ನೋಡಿ, ಒಂದು ಖರ್ಗೆ ಅವರು ಮೊದಲು ಅರ್ಥ ಮಾಡ್ಕೋಬೇಕು. ನಾವು ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಮಾತಾಡುವಂಥದ್ದಲ್ಲ. ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ SCP TSP ಹಣವನ್ನು ಏನು ದುರ್ಬಳಕೆ ಮಾಡಿ ಇವತ್ತು ಗ್ಯಾರಂಟಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ವಿನಃ ಬೇರೆ ರಾಜ್ಯದಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳೋಕ್ಕಿಂತ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಸಂಗತಿಗಳನ್ನು ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಖರ್ಗೆ ಅವರು ಮಾಡಲಿ. ಅದನ್ನು ಬಿಟ್ಟು ಬೇರೆ ಬೇರೆ ರಾಜ್ಯದ ಮೇಲೆ ವಿನಾಕಾರಣ ದೋಷಾರೋಪಣೆ ಮಾಡುವಂಥದ್ದು ಮುಖ್ಯವಲ್ಲ. ಇಲ್ಲಿ ಯಾಕಾಗಿದೆ, ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗೆ ಯಾವುದೇ ರೀತಿಯಾದಂಥ ಮುಂದಾಲೋಚನೆ ಮಾಡಲಾರ್ದ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಮಾಡಿದ ಮೇಲೆ ಇವತ್ತು ಆರ್ಥಿಕವಾಗಿ ನಿಭಾಯಿಸ್ತಕ್ಕಂಥ ಸಂದರ್ಭ ಬಹಳ ಮುಗ್ಗಟ್ಟಿನಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಗೊತ್ತಾಗ್ತದೆ. ನಾಳೆ 7ನೇ ತಾರೀಕಿಗೆ ಬಜೆಟ್ ಬಂದಾಗೂ ನಮಗೆ ಕ್ಲಿಯರಿಟಿ ಬರುತ್ತೆ. ಯಾಕಂದರೆ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಕರ್ನಾಟಕ ಇವತ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಕ್ಕೆ ಒಟ್ಟು ಮಾನ್ಯತೆ ಸಿಗ್ತಾ ಇಲ್ಲ. ಅದನ್ನು ಮರೆಮಾಚುವಂಥ ಕೆಲಸಕ್ಕಾಗಿ ಬೇರೆ ಬೇರೆ ರಾಜ್ಯಗಳ ಮೇಲೆ ಗೂಬೆ ಕುಡಿಸತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಸಚಿವರು ಮಾಡ್ತಾ ಇದ್ದಾರೆ. ಇದನ್ನು ಬಿಡಬೇಕು. ನಾವು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ಹೆಂಗೆ ನೋಡ್ತೀವಿ ಆ ರೀತಿ ನೀವು ನೋಡ್ಕೊಂಡಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. SCP TSP ಯಾವ ದೀನ ದಲಿತರದ ಹಣವನ್ನೈತಿ ಯಾವ ಉಪಯೋಗಕ್ಕೆ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಲಿ. ನೀವು ಕೇವಲ ವೋಟ್ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರನ್ನ ಮತ್ತು ದೀನದಲಿತರನ್ನ ಬಳಸೋಕ್ಕಿಂತ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಏನು ಮೀಸಲಿಟ್ಟಿದ್ವಿ ಅವ್ರಿಗೆ ದೊರಕಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಬೇಕು. ನೋಡಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ 1.5 ವರ್ಷದಿಂದ ಸುಮಾರು ಇನ್ನು ಮೇಕ್ಕೆ 2 ವರ್ಷ ಆಗುತ್ತೆ. ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ನಾವು ನೋಡಿದಾಗ ಕರ್ನಾಟಕದಲ್ಲಿ ಬಹುದೊಡ್ಡದಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿ ಇವತ್ತು ಅಲ್ಪಸಂಖ್ಯಾತರು ಬಳಸ್ತಕ್ಕಂಥದ್ದು ಹಿಂದಿನ ಎಲ್ಲ ವಿಷಯಗಳನ್ನು ನಾವು ತೆಗೆದುಕೊಂಡು ನೋಡಿದಾಗ ಯಾವ ರೀತಿಯಾಗಿ ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ನಿಲುವು ಸ್ಪಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆ, ಯಾವ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡ್ತಾರ, ಸ್ಟೇಷನ್ಗೆ ಬೆಂಕಿ ಹಚ್ಚಕ್ಕೆ ಹೋಗಾರ, ಪೊಲೀಸರಿಗೆ ಹೊಡಿತಾರ, ಅಂಥವ್ರ ಮೇಗಿನ ಕೇಸುಗಳನ್ನು ವಾಪಸ್ ತೆಗೆದುಕೊಂಡು ಇರ್ತಕ್ಕಂಥ ಸರ್ಕಾರ ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಇನ್ನು ಇದಕ್ಕಿಂತ ಏನು ಬೇಕಾಗುತ್ತೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ. ಹೀಗಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನ್ನುವಂಥದ್ದು ಪರಮೋಚ್ಚ ಅವಧಿಗೆ ತಲುಪುವಂತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ. ಇದನ್ನು ನಾವು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ನಾವು ವ್ಯಕ್ತಪಡಿಸ್ತೀವಿ. ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡಬಾರ್ದು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಆ ಬುಕ್ನ ಸರ್ ಕನ್ನಡದ ಭಾಷಾಂತರ ChatGPT ಬಳಸ್ಕೊಂಡು ಭಾಷಾಂತರ ಮಾಡಿದ್ದಾರೆ. ಈ ರೀತಿ ಸರ್ಕಾರವೇ ಮಾಡೋದು ಕಾರ್ಯಕ್ರಮದಲ್ಲಿ ಕನ್ನಡ ತುಂಬ ಚೆನ್ನಾಗಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ನೋಡಿ, ಯಾವಾಗಲೂ ಕನ್ನಡದ ಬಗ್ಗೆ ನಮಗೆ ಬಹಳ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರ್ತೀವಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷದಲ್ಲಿ ಹೇಳ್ತಾ ಇದೆ. ಒಂದು ಕಡೆ ಕರ್ನಾಟಕದಲ್ಲಿ ಕನ್ನಡ ಪರವಾಗಿ ಧ್ವನಿ ಎತ್ತತಕ್ಕಂಥವ್ರನ್ನ ಕೇಸ್ ಹಾಕಿ ಒಳಗಡೆ ಹಾಕುವಂಥ ಕೆಲಸ ಒಂದು ಕಡೆ ಸರ್ಕಾರ ಮಾಡುತ್ತೆ. ಇನ್ನೊಂದು ಕಡೆ ನಾವು ಕನ್ನಡದ ಬಗ್ಗೆ ಭಾಳ ಪ್ರೀತಿ ಪ್ರೇಮ ಇದ್ದೇವೆ ಅನ್ನೋ ತೋರಿಸುವಂಥ ಪ್ರಯತ್ನ ಒಂದು ಕಡೆ ಮಾಡುತ್ತೆ. ಅಂದ್ರೆ ಕಾಂಗ್ರೆಸ್ಸು ಇವತ್ತು ದ್ವಿಮುಖ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ. KPSC ಪರೀಕ್ಷೆಯಲ್ಲಿ ಕೂಡ ಇವತ್ತು ಎಷ್ಟು ದೊಡ್ಡ ಅವಾಂತರಗಳನ್ನು, ವಿಶೇಷವಾಗಿ ಕನ್ನಡದ ಬಗ್ಗೆ ಅವಾಂತರ ಸೃಷ್ಟಿರ್ತಕ್ಕಂಥ ಸಂಗತಿ ತಾವೆಲ್ಲರೂ ಬಿತ್ತಿಸಿದ್ರೆ ಇಡೀ ರಾಜ್ಯದಲ್ಲಿ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಆಗಿದೆ. ಹೀಗಾಗಿ ನಿಲುವನ್ನು ಕಾಂಗ್ರೆಸ್ ಪಾರ್ಟಿ ನಿಲುವು ಭಾಳ ಸ್ಪಷ್ಟದಾಗಿರ್ಬೇಕು. ಕನ್ನಡದ ಬಗ್ಗೆ ವಿನಾಕಾರಣ ಆ ರೀತಿ ಈ ರೀತಿ ಹೇಳಲಾರ್ದ ಸ್ಪಷ್ಟ ನಿಲುವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನೋಡಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಇವತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿ ಬಳಲ್ತಾ ಇರ್ತಕ್ಕಂಥ ಸಂಗತಿ ನಮ್ಗೆಲ್ಲರಿಗೂ ಗೊತ್ತಿದೆ. ಅದರಿಂದ ಹೊರಗೆ ಹೇಗೆ ಬರಬೇಕು? ಒಂದು ಕಡೆ ಹಾಲಿನ ದರ ಏರಿಸ್ತಾರ, ಒಂದು ಕಡೆ ನೀರಿನ ದರ ಏರಿಸ್ತಾರ, ಒಂದು ಕಡೆ ಇವತ್ತು ಮೀಟ್ರಿಗೆ ಯಾರಾದರೂ ಕೂಡ 400% 500% ರೇಟ್ ಏರಿಸ್ತೀವಿ ನಾವು ಮೀಟ್ರಿಗೆ ಅಂತಂದ್ರೆ ಇನ್ನು ಯಾರು ವಿದ್ಯುತ್ತನ್ನು ಬಳಕೆ ಮಾಡಬೇಕಾಗತ್ತೆ? ಒಂದು ಕಡೆ ಉಳಿದಿರ್ತಕ್ಕಂಥ ನಿಗಮದವ್ರು, ಹೆಸ್ಕಾಮಿಂದ ಹಿಡ್ಕೊಂಡು ಉಳಿದ ನಿಗಮದವ್ರು ಹೇಳ್ತಾರೆ ನೀವು ಬಿಲ್ ಕಟ್ಟಲಿಲ್ಲ ಅಂದ್ರೆ ನಾವು ಗ್ರಾಹಕರ ಕಡೆಯಿಂದ ವಸೂಲು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಿಗಮ ಕಡೆಯಿಂದ ಬರುತ್ತೆ. ಅಂದರೆ ಇವತ್ತು ಒಟ್ಟಾರೆ ಅಂದ್ರೆ ಈ ಗ್ಯಾರಂಟಿ ಸಮಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗೋ ಮುಖಾಂತರ ಆರ್ಥಿಕವನ್ನು ಯಾವ ರೀತಿಯಾಗಿ ಕ್ರೋಢೀಕರಣ ಕರೆಸಬೇಕನ್ನುವಂಥದ್ದನ್ನ ಒಂದು ಕೈಯಿಂದ ಕೊಟ್ಟು 2 ಕೈಲಿಂದ ಕಸ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನೋಡಿ, ನಾನು ಅದ್ರ ಬಗ್ಗೆ ಭಾಳ ಹೇಳುವಂಥದ್ದೇನಿಲ್ಲ. ಒಳ್ಳೆಯ ಸಂಗತಿಗಳು ನಡೆದಾಗ ನಿಜವಾಗ್ಲೂ ನಾವು ಹೇಳಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಒಳ್ಳೆ ಕೆಲಸ ಮಾಡಿದಾಗ ಹೇಳ್ಬೇಕು. ಈಗ ನಮ್ಮ ಪ್ರತಿ 2 ವರ್ಷಕ್ಕೊಮ್ಮೆ ಏರ್ ಶೋ ಆಗುತ್ತೆ ಬೆಂಗಳೂರಿನಲ್ಲಿ. ಇವತ್ತು ಸುಮಾರು 60 ಕೋಟಿ ಜನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಪ್ರಯಾಗ್ ಮೇಳದಲ್ಲಿ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಐತೆ. ಆದರೆ ಕರ್ನಾಟಕದಲ್ಲಿ ಕೇವಲ 4-5 ಲಕ್ಷ ಜನ ಬರ್ತಕ್ಕಂಥ ಏರ್ ಶೋದಲ್ಲಿ ನಮಗೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಾರ್ದಂಥ ಪರಿಸ್ಥಿತಿಗೆ ಬಂದಿತ್ತು. ಇದನ್ನು ಕಂಪ್ಯಾರಿಸನ್ ನಾವು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಇದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋಂಥದ್ದನ್ನು ಸರ್ಕಾರ ಯೋಚನೆ ಮಾಡೋಂಥ ಕೆಲಸ ಮಾಡಬೇಕು.